PUC ಸ್ಟಡಿ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಪ್ರಥಮ PUC ಕನ್ನಡ ಮಾದರಿ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಒಳಗೊಂಡಿದೆ ಮಾಹಿತಿ ತಿಳಿಸಿಕೊಡ್ತೀನಿ. ಹಾಗೆ ಉತ್ತರ ಕೂಡ ನಿಮಗೆ ಹೇಳ್ತೇನೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ವಿಡಿಯೋ ಪೂರ್ತಿಯಾಗಿ ನೋಡಿಕೊಳ್ಳಿ, ಸರಿಯಾದ ಮಾಹಿತಿಯನ್ನು ಪಡೆದುಕೊಳ್ಳಿ. ಎಲ್ಲರಿಗೂ ದಕ್ಕುವ ಹಣ್ಣು. ಆಪ್ಷನ್ ಅ ಬಾಳೆಹಣ್ಣು, ಸೀಬೆ ಹಣ್ಣು, ಮೊಸಂಬಿ ಹಣ್ಣು, ಎಲಚಿ ಹಣ್ಣು. ಇದರ ಉತ್ತರ ಆಪ್ಷನ್ ಇ ಎಲಚಿ ಹಣ್ಣು. ಈ ಪದ್ಯ ಭಾಗದ ಮತ್ತೆ ಸೂರ್ಯ ಬರುತ್ತಾನೆ ಸಾಲು ಏನನ್ನು ಸೂಚಿಸುತ್ತದೆ? ಆಪ್ಷನ್ ಅ ಸೂರ್ಯೋದಯವನ್ನು, ಆಪ್ಷನ್ ಅ ಕತ್ತಲನ್ನು ಹೊಡೆದೊಡಿಸಿದ್ದನು, ಆಪ್ಷನ್ ಇ ಭವಿಷ್ಯದ ದಿನಗಳಲ್ಲಿ ಕಾಲ ಬದಲಾಗುತ್ತದೆ ಎಂಬ ಭರವಸೆಯನ್ನು, ಆಪ್ಷನ್ ಇ ಭವಿಷ್ಯದ ಬಗೆಯನ್ನು, ಆಪ್ಷನ್ ಇ ಭವಿಷ್ಯದ ಬಗೆಯ ಭಯವನ್ನು. ಮಾಯವಾಗಿರುವ ದ್ವೀಪ. ಆಪ್ಷನ್ ಅ ಲಕ್ಷದ್ವೀಪ, ಆಪ್ಷನ್ ಅ ಹವಳದ ದ್ವೀಪ, ಆಪ್ಷನ್ ಇ ಸೇಂಟ್ ಮೇರಿಸ್ ದ್ವೀಪ, ಆಪ್ಷನ್ ಇ ಅಂಡಮಾನ್ ದ್ವೀಪ. ಇದರ ಉತ್ತರ ಆಪ್ಷನ್ ಅ ಹವಳಗಳ ದ್ವೀಪ ಉತ್ತರ ಒಳಗೊಂಡಿರುತ್ತದೆ. ಹೊಲಿಗೆ ಯಂತ್ರದ ಜೊತೆಗೆ ಅಮ್ಮಿ ಕಳೆದ ಕಾಲ. 1 ಶತಮಾನ, ಅರ್ಧ ಶತಮಾನ, 2 ಶತಮಾನ, ಕಾಲು ಶತಮಾನ. ಇದರ ಉತ್ತರ ಆಪ್ಷನ್ ಇ ಕಾಲು ಶತಮಾನ. ಕವಿಯ ಬೆನ್ನನ್ನು ಮುಳ್ಳುಗಳಾಗಿ ಚುಚ್ಚುತ್ತಿರುವುದೇನು? ಜೀವಂತ ಸಮಾಧಿಗಳು, ಅಮೃತಶಿಲೆ ಸಮಾಧಿಗಳು, ತನ್ನವರ ಸಮಾಧಿಗಳು, ಯಾರದೋ ಸಮಾಧಿಗಳು. ಇದರ ಉತ್ತರ ಆಪ್ಷನ್ ಅ ಅಮೃತಶಿಲೆಯ ಸಮಾಧಿಗಳು. ಕುಟುಂಬದ ಯೋಜನಾ ವಿಸ್ತರಣಾಧಿಕಾರಿ ಹೆಸರೇನು? ರಾಮಾಂಜನೇಯ, ನರಸಿಂಹಮೂರ್ತಿ, ನರಸಿಂಹಸ್ವಾಮಿ, ಕರಿಸಿದ್ದೇಗೌಡ. ಇದರ ಉತ್ತರ ಆಪ್ಷನ್ ಅ ನರಸಿಂಹಮೂರ್ತಿ. ನಮಗೆಲ್ಲ ರಾಗಿ ಮುದ್ದೆ ಎಂದ ತಕ್ಷಣ ನೆನಪಾಗುವುದು ಬಡತನ ಹಾಗೂ ಕನ್ನಡತನ. ಒಂದು ಪ್ರದೇಶದ ಆಹಾರ ಪದ್ಧತಿಗೂ ಸಂಸ್ಕೃತಿಗೂ ತುಳುಕು ಹಾಕುವುದಾದರೆ ರಾಗಿಯನ್ನು ಬಿಡುವಂತಿಲ್ಲ. ರಾಗಿ ಮುದ್ದೆಯನ್ನು ಹೊರತುಪಡಿಸಿ ಸಂಸ್ಕೃತಿಯ ಬಗ್ಗೆ ಮಾತನಾಡುವಂತಿಲ್ಲ. ಈ ಸಾಲು ಏನನ್ನು ಸೂಚಿಸುತ್ತದೆ? ಆಪ್ಷನ್ ಅ ರಾಗಿಯ ಮೂಲ ಯಾವುದೆಂಬುದು, ರಾಗಿಯ ಪ್ರಾದೇಶಿಕತೆ, ಕರ್ನಾಟಕ ಪರಂಪರೆಯಲ್ಲಿ ರಾಗಿಯ ಮಹತ್ವವನ್ನು, ಆಹಾರ ಪದ್ಧತಿಗೂ ಪರಂಪರೆಗೂ ಸಂಬಂಧವಿಲ್ಲ ಎನ್ನುವುದು. ಬೋಳೆಶಂಕರನಿಂದ ಬೇರೆ ಕಿತ್ತುಕೊಳ್ಳಲು ಪಿಶಾಚಿಗಳು ಯಾವ ರೂಪದಲ್ಲಿ ಬರುತ್ತದೆ? ಸೈನಿಕ, ಸೈತಾನ, ಮುದುಕ, ಮುದುಕಿ. ಸೈನಿಕರು ಯಾವುದಕ್ಕೆ ಜಯವಾಗಲಿ ಎಂದು ಹಾಡಿದರು? ಇದರ ಉತ್ತರ ಆಪ್ಷನ್ ಅ ಬೋಳೆಶಂಕರನಿಗೆ. ಕೈಯಿಂದ ಕೆಲಸ ಮಾಡುವುದರಿಂದ ಬುದ್ಧಿ ಬರ್ತದೆ, ಬೆವರು ಬರ್ತದೆ. ಬೆವರು ಒರೆಸಿಕೊಂಡು ಬುದ್ಧಿ ಕಲಿಯುವನು ಜಾಣ ಎಂಬ ಬೋಳೆಶಂಕರನಿಗೆ ಮಾತು ಏನನ್ನು ಧ್ವನಿಸುತ್ತದೆ? ಆಪ್ಷನ್ ಎ ಶ್ರಮ ಸಂಸ್ಕೃತಿಯ ಮಹತ್ವ, ಆಪ್ಷನ್ ಅ ಕೆಲಸದಿಂದಾಗುವ ಆಯಾಸ, ಆಪ್ಷನ್ ಇ ಬೆವರು ಸುರಿಸುವುದು ವ್ಯರ್ಥ, ಆಪ್ಷನ್ ಇ ದುಡಿಮೆಯ ಅಪ್ರಸ್ತುತತೆ. ಶಾಸ್ತ್ರಿ ಮಾಸ್ತರನ ಹೆಂಡತಿ ಹೆಸರೇನು? ರಂಗರಾವರು ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದವರು, ರಕ್ಷಕರ ಕಂಡಕವು, ರೈತನ ಬದಲಿಗೆ ಸ್ವಾತಂತ್ರ್ಯ, ಮಹೇಂದ್ರನು. ಹಾಗೆ ಆಪ್ಷನ್ ಇ ನಲ್ಲಿ ಹೊಂದಿಸಿ ಬರೆಯಿರಿ. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಮಗು ಮತ್ತು ಹಣ್ಣು, ಮತ್ತೆ ಸೂರ್ಯ ಬರುತ್ತಾನೆ, ಸುನಾಮಿ ಹಾಡು, ಹೊಲಿಗೆ ಯಂತ್ರ, ಅಮ್ಮಿ, ಜೀವನಕ್ಕೆ ಇಂಧನ. ಅಲ್ಲಮ್ಮನ ಏನೇನು ನೀಡುವುದರಿಂದ ನಾಮದೇವ ಎಂದು ಹೇಳುತ್ತಾನೆ. ಮಹಾದೇವನು ಶಿಶು ಮಕ್ಕಳಿಗೆ ಹೆಸರೇನು? ರಾಕ್ಷಸನಿಗೆ ಹತ್ಯೆ ಜನತೆಗೆ ಹೇಗೆ ಹೆಚ್ಚೆ ಇಡಬೇಕು? ತಾನು ಬದುಕಿನಲ್ಲಿ ಇನ್ನೂ ಕಾಣಬೇಕಾಗಿರುವುದು ಏನೇನು? ಒಳಗಿನ ಮಗು ಏನೇನು ಹೇಳುತ್ತದೆ? ಕಾರಣದಿಂದ ಕ್ಯಾಂಟೀನ್ ರಸ ಸಮಯ ಸನ್ನಿವೇಶಗಳ ರಂಗಸ್ಥಳಗಳಾಗಿತ್ತು. ರಂಗರಾವ್ ತಮ್ಮ ಊರಿನಲ್ಲಿ ಏನೇನು ಬರೆದನು? ರೈತ ಚಳವಳಿ ಎಲ್ಲಿ ನಡೆದವು? ನರಿಯೊಡನೆ ಬರುತ್ತಿದ್ದ ಹುಲಿ ಕಂಡ ನಾಪಿತ ಏನೆಂದು ಕಂಡನು? ಬೆಟ್ಟದ ಮೇಲಿನ ದೇವತೆಗಳು ಬೋಳೆಶಂಕರನಿಗೆ ಅಣ್ಣತಿಯರಿಗೆ ಹೇಗೆ ಕಾಣಿಸುತ್ತದೆ? ಇದು ಕೂಡ ಪ್ರಶ್ನೆ ಪರೀಕ್ಷೆ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದರ ಬಗ್ಗೆ ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಒಂದೊಂದು ಪೇಜ್ ಸ್ಕ್ರಾಲ್ ಮಾಡ್ತಾ ಇದ್ದೀನಿ, ನೋಡಿಕೊಳ್ಳಿ. ಮಾಡಲ್ ಕ್ವೆಶ್ಚನ್ ಪೇಪರ್ ಯಾವ ರೀತಿ ಒಳಗೊಂಡಿದೆ.